ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ದಿನ ಆಗಿತ್ತು, ನನಗೂ ಹುಷಾರು ತಪ್ಪಿದೆ. ಹಾಗೆ ನನ್ನ ಮಗಳು ಕೂಡ ಒಂದು 15 ಡೇಸ್ ಮನೇಲೇ ಇದ್ಲು. ಆ ಕಾರಣಕ್ಕೆ ಬೆಂಗಳೂರು ಕರ್ಕೊಂಡು ಹೋಗಿದ್ರಿಂದ ನನಗೆ ವೀಡಿಯೋನೂ ಮಾಡೋದಕ್ಕಾಗಿರಲಿಲ್ಲ. ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ಆದರೆ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಈಗ ಎಡಿಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ನಮ್ಮಪ್ಪ ಹಾಗೆ ನನ್ನ ಮಗಳು 3 ಜನನೂ ಕೂಡ ತುಂಬ ದಿನ ಆಗಿತ್ತು ನಮ್ಮ ಬಸವಪ್ಪನ ದೇವಸ್ಥಾನಕ್ಕೆ ಹೋಗಿ ಅಂದ್ಬಿಟ್ಟು ಹೊರಟಿದ್ವಿ. ಹಾಗೆಯೇ ಹೂವೆಲ್ಲ ಇತ್ತು, ಬಟ್ ಬಾಳೆಕಾಯಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ತಗೊಳ್ಳೋದಿತ್ತು. ಅದನ್ನೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ತಗೊಳ್ಳೋಕ್ಕೆ ನಿಲ್ಲಿಸಿದ್ವಿ ಇಲ್ಲಿ KM ದೊಡ್ಡಿಯಲ್ಲಿ. ಹಾಗೆ ಎಲ್ಲ KM ದೊಡ್ಡಿಲೆಲ್ಲ ತಗೊಂಡು ಹೊರಟ್ವಿ. ಬಸವಪ್ಪನ ದೇವಸ್ಥಾನ ಇರೋದು ಮಾದಳ್ಳಿಲಿ. ಇನ್ನೇನು ಮಳವಳ್ಳಿ ಸಿಗ್ತೈತೆ ಅನ್ನೋ ಹತ್ರ ಅಲ್ಲಿ ಕಾಗೇಪುರದಿಂದ ಒಳಗಡೆಗೆ ಆದಂಗೆ ಹೋಗಬೇಕು. ಹಾಗೆಯೇ ನಮ್ಮ ಬಸವಪ್ಪನ ದೇವಸ್ಥಾನಕ್ಕೆ ಹೋಗೋ ಮೊದಲು ನಾವು ಸುತ್ತಮುತ್ತ ಇರೋ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಹಾಗೆಯೇ ಇಲ್ಲಿ ಅಂಚಿದೇವಮ್ಮನ ದೇವಸ್ಥಾನ ಇತ್ತು, ಅದಕ್ಕೆ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ. ಯಾಕಂದ್ರೆ ನಮ್ಮ ಅಂಚಿದೇವಮ್ಮದು ಬರೀ ಉತ್ತರ ಮಾತ್ರ ಇರುತ್ತೆ, ಅದು ತೋಟದಲ್ಲಿ ಕೂಡ ಮೂಡಿದೆ. ಅದಕ್ಕೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಹಾಗೆ ನನ್ನ ಮಗಳಂತ ಅಲ್ಲಿ ನೋಡ್ಕೊಂಡು ಬರ್ತಾಯಿದ್ಲು. ತನ್ನ ಪಾಡಕ್ಕೆ ನಾನು ಬಾಯಕ್ಕೆ ಅಂದರೆ ಬೇಡ ಬೇಡ ನಾನೇ ಬರ್ತೀನಿ ಅಂತ. ಬಟ್ ಅಲ್ಲಿ ಎಲ್ಲ ಫುಲ್ ತೋಟ ಅಂತೂ ಸೂಪರಾಗಿ ಕಾಣ್ತಾ ಇತ್ತು, ಹಸಿರಾಗಿ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಅಲ್ಲಿ ಬಂದು ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಇದೇ ಅಂಚಿದೇವಮ್ಮನ ದೇವಸ್ಥಾನ. ಅಂದರೆ ಉತ್ತ ಮಾತ್ರ ಮೂಡಿದೆ. ಇಲ್ಲಿ ಹತ್ತಿ ಮರ ಇದೆ, ಅದಕ್ಕೆ ಅದ್ರ ಕೆಳಗಡೆ ಮೂಡಿರೋದು. ಇಲ್ಲೇ ನಾವೆಲ್ಲ ಪೂಜೆ ಮಾಡ್ಕೊಂಡು ಹೋಗೋದು. ಯಾವಾಗಲೇ ಬಂದರೂ ಇಲ್ಲೂ ಪೂಜೆ ಮಾಡಿಕೊಂಡೇ ಹೋಗಬೇಕು ನಾವು. ಯಾಕಂದ್ರೆ ನಮ್ಮ ಅಂಚಿದೇವಮ್ಮನ ಕೂಡ ನಮ್ಮ ಮನೆ ದೇವರೇ ಆಗಿರೋದ್ರಿಂದ ನಮ್ಮಪ್ಪ ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊತಿದ್ರು. ಪೂಜೆಗೆಲ್ಲ ಅವರೇ ಫಸ್ಟ್ ಪೂಜೆ ಮಾಡೋದೆಲ್ಲ ರೆಡಿ ಮಾಡಿ. ನಾವಾದರೆ ನಾವೇ ಮಾಡ್ಕೊತೀವಿ. ಹಿಂಗೆ ಅಪ್ಪ ಏನಾರು ಬಂದರೆ ಅಪ್ಪನೇ ಮಾಡ್ತಾರೆ. ಯಾಕಂದ್ರೆ ಅವರು ಗುಡ್ಡಪ್ಪ ಆಗಿರೋದ್ರಿಂದ ಅವ್ರ ಕೈಲೇ ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ಅವರೇ ರೆಡಿ ಮಾಡ್ತಾಯಿದ್ರು. ನಾನೇ ಮಾಡ್ತೀನಿ ಬಿಡವ ಅಂದ್ಬಿಟ್ಟು. ಹಾಗೆಯೇ ಬಸವಪ್ಪನ ದೇವಸ್ಥಾನದಲ್ಲಿ ಹೂ ಕಾಯಿ ಎಲ್ಲನೂ ಕೊಟ್ಟು ಅಲ್ಲಿ ರೆಡಿ ಮಾಡ್ತಾಯಿರ್ತಾರೆ. ಅಲ್ಲಿವರೆಗೂ ಅಲ್ಲೆಲ್ಲ ಮುಗಿಸ್ಕೊಬರೋಣ ಪೂಜೆನ ಅಂದ್ಬಿಟ್ಟು ಬಂದ್ವಿ. ಅಲ್ಲಂತೂ ನನ್ನ ಮಗಳಂತೂ ಒಂದೊಂದು ತರಲೆ ಮಾಡ್ತಾ ಇರಲಿಲ್ಲ. ಫುಲ್ ತರಲೆ ಕೆಲಸಗಳೇ ಮಾಡ್ತಾನೇ ಇಲ್ಲ ಅಲ್ಲೆಲ್ಲ. ಈಗ ಅಪ್ಪ ಪೂಜೆ ಎಲ್ಲನೂ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಾನು ಕೂಡ ಪೂಜೆ ಮಾಡಿ ಎಲ್ಲ ಇದು ಮಾಡಿದ್ವಿ. ನನ್ನ ಮಗಳಂತೂ ತುಂಬ ಅಂದರೆ ತುಂಬಾ ತರಲೆ ಆಗ್ಬಿಟ್ಟಿದ್ದಲ್ಲ. ಅದನ್ನ ಎತ್ಕೊಬಂದು ಕೊಡೋದು, ಇದು ನೀಡು ಅದು ನೀಡು ಅಂತೆಲ್ಲ ಇದು ಮಾಡ್ತಿದ್ಲು ಅವಾಗಲೇ. ನಾವು ಏನೇ ಒಂದು ಕೇಳಬೇಕು ಅಂದರೆ ಫಸ್ಟು ನಮ್ಮ ಬಸವಪ್ಪನ ಹತ್ರ ಕೇಳಿಯೇ ಆಮೇಲೆ ನಾವು ಬೇರೆ ದೇವ್ರುಗಳ್ನ ಕೇಳೋದು. ಇಲ್ಲಾಂದರೆ ನಮ್ಮ ಬಸವಪ್ಪಂಗೆ ಇದಾಗಲ್ಲ. ಹಂಗೇ ಅವಳ ಕೈಲೂ ಪೂಜೆ ಮಾಡಿಸಿದ್ರು ನಮ್ಮಪ್ಪ. ಮಗಳೇ ಮಾಡು ಅಂತ ಅವಳೇನೇ ಮಾಡ್ತಾಯಿದ್ಲು. ಹಾಗೆಲ್ಲ ಮಾಡೋದು ಅಂದರೂ ಕೇಳ್ತಾ ಇರಲಿಲ್ಲ. ಹೀಗೆ ನಾನೇ ಮಾಡ್ತೀನಿ ಅಂದ್ಕೊಂಡು ಮಾಡ್ತಿದ್ಲು. ನಮ್ಮಪ್ಪ ಎಲ್ಲೆಲ್ಲಿ ಮಾಡಿದ್ರು ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾಯಿದ್ಲು. ಹಾಗೆ ಇನ್ನೊಂದು ದೇವಸ್ಥಾನ ಐತೆ, ಅಲ್ಲೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ಅಲ್ಲೂ ಕೂಡ ಮೂಡಿರೋದಕ್ಕೆ ನಾವು 2 ತಾವು ಮಾಡ್ತೀವಿ. ಅದು ಕೂಡ ಅಂಚಿದೇವಮ್ಮನೆ ಅಲ್ಲಿ ಮೂಡೈತೆ ಅಂದ್ಬಿಟ್ಟು ಅಲ್ಲೂ ಕೂಡ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ನನ್ನ ಮಗಳಂತೂ ತಾನೇ ಅಲ್ಲಿ ಇಲ್ಲಿ ಕೈಯೆಲ್ಲ ಹಾಕ್ತಾಯಿದ್ಲು. ಎಣ್ಣೆ ಬತ್ತಿಗೆಲ್ಲ ಹಾಕ್ತಾಯಿದ್ದಕ್ಕೆ ತಾನು ಒಂದು ಕಡ್ಡಿ ತಗೊಂಡು ಇನ್ನೂ ಮಾಡ್ತಿದ್ಲು. ಬೇಡ ಅಂದರೂ ಕೇಳ್ತಿರ್ಲಿಲ್ಲ. ಹಾಗೆ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಈಗಿತ್ತು ವ್ಯೂ ಮಾತ್ರ ಸಖತ್ತಾಗಿತ್ತು. ಅದು ತೋಟದಲ್ಲಿ ಎಲ್ಲ ಇರೋದು. ಆ ಕಾರಣಕ್ಕೆ ನನಗಂತೂ ತುಂಬಾ ಇಷ್ಟ. ತಣ್ಣಗೆ ಗಾಳಿ ಎಲ್ಲ ಬೀಸ್ತಾಯಿದ್ದಕ್ಕೆ ಅದಕ್ಕೂ ತುಂಬ ಸಖತ್ತಾಗಿತ್ತು. ನೋಡಿ ಹೇಗಿದೆ ವ್ಯೂ ಅಂತ. ತುಂಬಾ ಚೆನ್ನಾಗಿತ್ತು. ನನಗೆ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ನಮ್ಮಪ್ಪ ಬೇಗ ಹೋಗೋಣ ಬಪ್ಪ ಅಂತ ಅಂದ್ಬಿಟ್ಟು ಬಂದು ಅಲ್ಲೂ ಪೂಜೆ ಸಾಮಾನೆಲ್ಲ ಇಟ್ಟಿದ್ವಲ್ಲ ಅಂಥದ್ದೆಲ್ಲ ಎತ್ಕೊತಾರೆ. ನನ್ನ ಮಗಳಂತೂ ಎತ್ತಿ ಅದನ್ನೆಲ್ಲ ಇದು ಮಾಡ್ತಾಯಿದ್ಲು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ನಾವು. ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು ಅಂತ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿದ್ವಿ. ಅವಳು ಮಾಡಿರಲಿಲ್ಲ, ಸಿಗಾಕಕ್ಕೆ ಟ್ರೈ ಮಾಡ್ತಿದ್ರು. ಆಮೇಲೆ ನಮ್ಮಪ್ಪ ನಾನು ಮಾಡ್ತೀನಿ ಎಲ್ಲೋ, ಆಮೇಲೆ ಆಯಿತು ಬಾ ಅಂದ್ಬಿಟ್ಟು ಅವಳಿಗೆ ಮಾಡಿಸಿದ್ರು. ಅವಳು ಹಂಗೆ ಹೆಂಗೋ ಮಾಡ್ತಿದ್ಲು. ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಮಾಡ್ಕೊಂಡ್ವಿ. ಹಾಗೆಯೇ ಅಲ್ಲೇ ಮಾರಮ್ಮನ ದೇವಸ್ಥಾನ ಎಲ್ಲ ಕೂಡ ಇದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆಯೇ ಡೈರೆಕ್ಟು ನಾವು ಇದಕ್ಕೆ ಹೋದ್ವಿ. ಆಮೇಲೆ ಬಸವಪ್ಪನ ದೇವಸ್ಥಾನ ಪೂಜೆ ಮಾಡಿಸ್ಕೊಬೇಡ ಅಂತ ನಾವು ಏನೇ ಕೋರಿಕೆ ಇದ್ದರೂ ಫಸ್ಟ್ ಬಸವಪ್ಪನ ಹತ್ರನೇ ಕೇಳೋದು. ಹಾಗೆಯೇ ಇದು ನಮ್ಮ ಬಸವಪ್ಪ, ಬಟ್ ಮೇಲ್ಗಡೆಯಿಂದ ಬೆಳಕು ಬಿಟ್ಟಿರೋದ್ರಿಂದ ಅಲ್ಲಿ ನಮಗೆ ಡೈರೆಕ್ಟ್ ಮುಖ ಅಷ್ಟು ನೀಟಾಗಿ ಕಾಣಿಸಲ್ಲ ಫೋನಲ್ಲಿ, ಬಟ್ ಡೈರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹೂ ಕೇಳ್ಕೊಂಡು ಹೂ ಕೂಡ ಚೆನ್ನಾಗಿ ಕೊಡ್ತು. ಹಾಗೆಯೇ ಮನೆಗೆ ತರಕಾರಿ ಎಲ್ಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಹಂಗೆ ಬರ್ತಾ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇವಳು ತುಂಬಾ ಹಠ ಮಾಡಿದ್ಲು. ಹಾಗೆ ನಾವು ಅಪ್ಪಂಗೆ ಜ್ಯೂಸ್ ಕೊಡಿಸ್ಬೇಕಿತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಒಂದು ತಾವು ಸ್ಟಾಪ್ ಮಾಡಿದ್ವಿ. ಅವಳಂತೂ ಕೇಳ್ತಾನೆ ಇರಲಿಲ್ಲ, ಬೇಡ ಸಾಕು ಅಂದ್ರೂ. ಸರಿ ಆಯಿತು ಅಂದ್ಬಿಟ್ಟು ಒಂದು ತೊಗೊಟ್ವಿ.
ಹಾಗೇನೆ ಯಾವ್ದು ಬೇಕು ನನಗೆ ಇದು ಅದು ಅಂತ ಎಲ್ಲವನ್ನೂ ತೋರಿಸ್ತಾಯಿದ್ದೆ. ಅದರಲ್ಲಿರೋದು ಒಳಗಡೆ ಇರೋದು ತೋರಿಸು ಅದ್ರಲ್ಲಿ ಕೇಳ್ತೀನಿ ಅಂತಿಲ್ಲಿ ಇಲ್ಲಿ ಬರಬೇಕು ಅಂದ್ಕೊಂಡು ಆಮೇಲೆ ಯಾವ್ದು ಬೇಕು ನೀಟಾಗಿ ಹೇಳು ಅಂದ್ರೂ ಹೇಳ್ತಾನೆ ಇರಲಿಲ್ಲ. ಆಯಿತು ಅಂದ್ಬಿಟ್ಟು ಆಮೇಲೆ ಆ ಅಂಕಲೇ ಬಂದು ಯಾವ್ದು ಬೇಕು ಅಂದ್ಬಿಟ್ಟು ತೋರಿಸಿದ್ರು. ಆಮೇಲೆ ಅದೋ ಒಂದು ಹೇಳಿದ್ಲು ಚಾಕೋಬಾರ. ಆಮೇಲೆ ಅದನ್ನು ತಗೊಟ್ಬಿಟ್ಟು ಅದನ್ನೇನು ಮಾಡ್ತಾರೆ ಅವಳನ್ನಂತೂ ಅವ್ರು ತುಂಬಾ ಮಾತಾಡಿಸ್ತಾರೆ, ತುಂಬ ಇದು ಮಾಡ್ತಿದ್ರು, ತುಂಬ ಚೆನ್ನಾಗಿದ್ದಾಳೆ ಅಂತೆಲ್ಲ ಇದು ಮಾಡ್ತಿದ್ರು ಅವರಂತೂ. ಅವಳಂತೂ ಇದು ಬೇಕು ಅದು ಅಂತೆಲ್ಲ ಇದು ಮಾಡ್ತಿದ್ಲು ಅವ್ರ ಹತ್ರ. ಕೊನೆಗೂ ಬಿಡಲಿಲ್ಲ ಅವಳು ಅವ್ರ ಹತ್ರ. ಒಂದು ತರಿಸ್ಕೊಂಡ್ಲು ಅವ್ರ ಹತ್ರನೂ ಕೂಡ ಒಂದು ಫ್ರೀಯಾಗಿ ಇಸ್ಕೊಂಡು ಎಷ್ಟು ಬೇಡ ಅಂದರೂ ಅಂಕಲ್ ಕೇಳೋ ಮಕ್ಕಳಲ್ವ ಬಿಡಮ್ಮ ತಿನ್ನಲಿ ಅಂದ್ಕೊಂಡು ಹಾಗೆ ಅವರು ಏನು ಅಂತೆಲ್ಲ ಕೇಳ್ತಾಯಿದ್ರು ನಮ್ಮನ್ನು. ಹಾಗೆ ಮಾತಾಡಿಸ್ಕೊಂಡು ಹಾಗೆ ನಿಂತಿದ್ವಿ. ಹಾಗೆ ಒಳಗಡೆ ಹೋಗ್ಬಿಟ್ಟೆ ಅವಳಿಗೆ ಏನು ಬೇಕು ಅವಳೆಲ್ಲ ಇದು ಮಾಡ್ತಿದ್ಲು. ಅದಕ್ಕೆ ಅಂಕಲ್ ಅಂತೂ ಅಲ್ಲೇ ಒಳಗಡೆನೇ ಕುಣಿಸ್ಕೊಂಡು ಆಟ ಆಡಿಸ್ತಾಯಿದ್ರು. ಏನೇನೋ ಕೇಳ್ತಾಯಿದ್ರು ಅವಳನ್ನ. ಅವಳ ಭಾಷೆಯಲ್ಲಿ ಏನೇನೋ ಹೇಳ್ತಿಲ್ಲ, ಬಟ್ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಹಂಗಾದ್ರೆ ಅವಳು ಮಾತಾಡಿಸ್ತಾನೇ ಇದ್ದರು. ಆಮೇಲೆ ಬಾಯ್ ಮಾಡು ಹೋಗ್ಲಿ ಅವರು ಅಂದರೆ ಬಾಯ್ ಅಂತೆಲ್ಲ ಹೇಳ್ತಿಲ್ಲ, ಯಾಕಂದ್ರೆ ತುಂಬ ಐಸ್ ಕ್ರೀಮ್ ಐತೆ ಕೊಡ್ತಾರೆ, ಹೆಂಗಾರು ತಿನ್ಕೊಂಡು ಇಲ್ಲೇ ಇದ್ಬಿಡೋಣ ಅನ್ನೋ ಕಾರಣಕ್ಕೆ. ಹಾಗೇ ಆಗ ನಾನು ಹೋಗ್ಲಾ ಅಂದರೆ ಹೋಗು ಅಂತಲೇ ಇದ್ಲು. ಬೇಡ ಹೋಗಿ ಅಂದ್ಕೊಂಡು ತುಂಬ ಆ್ಯಕ್ಟಿವ್ ಆಗಿದ್ಲು ಅಲ್ಲಿ. ತಿನ್ಕೊಂಡು ತನ್ನ ಪಾಡಿಗೆ ತಾನು. ಹಂಗೆ ಅಲ್ಲಿಂದ ಒಂದು ಕಬ್ಬಿನಾಲು ಕುಡಿಯೋಣ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಕಬ್ಬಿನಾಲು ಕುಡಿದೆ ನಾನಂತೂ. ನನಗೆ ಕಬ್ಬಿನಾಲು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅಲ್ಲೇ ಕುಡ್ಕೊಂಡು ನನ್ನ ಮಗಳಂತೂ ನನಗೂ ಅಂದ್ಕೊಂಡು ಆಟ ಆಡ್ತಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೂ ಕುಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಹಂಗೆ ಅಲ್ಲಿ ಬರ್ತಾ ಬಸವಪ್ಪನ ಜಾತ್ರೆ ನಡೀತಾ ಇತ್ತು, ಅದನ್ನು ನೋಡ್ಕೊಂಡು ಬಂದು ಮನೆಗೆ ಬಂದು ಹಾಗೆ ನಮ್ಮ ಅಜ್ಜಿನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಂದರೆ ನಮ್ಮ ಅಜ್ಜಿಗೆ ಒಂದೊಂದ್ಸಲ ರೋಡ್ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾಕಂದ್ರೆ ನಮ್ಮ ಮನೆ ಹತ್ರ ಬರ್ಬೇಕಾದ್ರೆ. ಆ ಕಾರಣ ಕರ್ಕೊಂಡು ಹೋಗೋಣ ಅಂತ ಬಂದಾಗ ಅಲ್ಲಿ ನನ್ನ ಫ್ರೆಂಡ್ ಅಜ್ಜಿನೂ ಕೂಡ ಬಂದಿದ್ರು. ಬನ್ನಿ ಮನೆಗೆ ಅಂದರೆ ಇಲ್ಲ ಕಣ್ ಮಗ ಹೋಗ್ತೀನಿ ಅಂದರು. ಬಟ್ ಓಲೆ ಇಲ್ಲ ಅಂದಾಗ ಮಗ ತಡೆ ತೀರ್ಸೋಗ್ಬಿಟ್ಟೈತೆ. ಓಲೆ ಮಾತ್ರ ಸಿಕ್ತು, ತಡೆ ಸಿಗಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಅಂದರೆ. ಆಮೇಲೆ ನಮ್ಮ ಫ್ರೆಂಡ್ ಅಜ್ಜಿನೂ ಕೂಡ ಎಷ್ಟು ಹುಡ್ಕೋರು ಸಿಗಲಿಲ್ಲ ಕಣ್ ಮಗ. ಕಂಡಕ್ಟರೆಲ್ಲ ಹುಡ್ಕೋರು, ಡ್ರೈವರು ಕೂಡ ಹುಡ್ಕೋರು, ಸಿಗಲಿಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡು ಅಂತ. ಅಲ್ಲೇ ನೀಟಾಗಿ ಹುಡ್ಬೇಕು ಅನ್ನೋದಕ್ಕೆ ಇಲ್ಲ ಆಗಲಿಲ್ಲ ಕಣ ಬಿಡು ಮಗ ಅಂತ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಅಷ್ಟೊತ್ತಿಗೆ ಮೆರವಣಿಗೆಗೆ ಪೂಜೆಗೆ ತೊಗೊಂಡೋಗಿ ಟೈಮು ಕೂಡ ಆಗಿತ್ತು. ಅದಕ್ಕೆ ಹೋಗೋಣ ಅಂತ ಹೋದ್ವಿ. ನಾನು ಇನ್ನೊಂದು ರೆಡಿನೇ ಆಗಿರಲಿಲ್ಲ, ಅಷ್ಟೆಲ್ಲ ಇದು ಮಾಡಿಕೊಂಡು ಆರತಿ ಕೊಡೋಣ ಅಂತ ಹೋದೆ. ಸರಿಗೂ ಸೀರೆ ಎಲ್ಲ ಹಾಕ್ಕೊಂಡು ರೆಡಿ ಆಯ್ತಿದ್ದೆ. ಬಟ್ ಆದರೆ ಅಲ್ಲಿಂದೆಲ್ಲ ಬಂದು ಟಯರ್ಡ್ ಆಗಿದ್ದಕ್ಕೆ ಸೀರೆ ಏನೂ ಹಾಕ್ಕೊಳ್ಳಿಲ್ಲ, ಬಿಡು ಬೆಳಗ್ಗೆಗೆ ಹಾಕ್ಕೊತೀನಲ್ಲ ಅಂದ್ಬಿಟ್ಟು ಹಾಗೆ ಎಲ್ಲ ವೆಯ್ಟ್ ಮಾಡ್ತಾನೇ ಇದ್ವಿ. ಬಸವಪ್ಪಂದು ಇದು ಬರುತ್ತಲ್ಲ, ಬಂಡಿ ಬರುತ್ತಲ್ಲ ಅಂತ. ಹಾಗೆ ಗುಡ್ಡಪ್ಪನು ಮತ್ತು ಕಳಸ ಹಿಡ್ದಿದ್ದವರು ಬಂದರು. ಆಮೇಲೆ ಅವ್ರಿಗೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ ನಾವು. ಆಮೇಲೆ ಅವ್ರು ಹೋದ್ಮೇಲೆ ಬಸವಪ್ಪ ಹಿಂದೆ ಗಾಡೀಲಿ ಇದು ಬರೋದು, ಮೆರವಣಿಗೆ ಬರೋದು, ಸೌದೆ ಇದೆಲ್ಲದು. ಅದಕ್ಕೆ ಅದಕ್ಕೂ ಪೂಜೆ ಮಾಡ್ಕೊಬಿಡೋಣ ಬಸವಪ್ಪಂಗೂ ಅಂದ್ಬಿಟ್ಟು ಕಾಯ್ಕೊಂಡು ನಿಂತಿದ್ವಿ. ಬಂಡಿ ಬರಬೇಕಲ್ಲ ಅಂದ್ಬಿಟ್ಟು ಬಂಡಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಹಾಗೆ ಅದು ಕೂಡ ಬರ್ತಾಯಿತ್ತು. ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬರಲಿ ಅಂದ್ಬಿಟ್ಟೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಈ ಥರ ಕೊಂಡ ಬಂಡಿ ನೋಡೋದಕ್ಕಂತೂ ನನಗಂತೂ ತುಂಬಾ ಇಷ್ಟ. ಯಾಕಂದರೆ ಊರುಗಳಲ್ಲಂತೂ ಆ ಲೈಟಿಂಗ್ಸು ಅದು ಇದು ಎಲ್ಲ ಚೆಂದ. ಆ ಹಬ್ಬ ಅನ್ನೋ ವಾತಾವರಣ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ, ಮೂಡ್ ಬರುತ್ತೆ. ಅದಂತೂ ತುಂಬ ಚೆನ್ನಾಗಾಯ್ತು ಹಬ್ಬ ಅಂತೂ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಬಂಡಿನೂ ಕೂಡ ಬಂತು. ನಮ್ಮಮ್ಮ ಅಂತ ಅವಳನ್ನ ಎತ್ಕೊಂಡಿದ್ರು. ಅವಳಂತೂ ಬಿಡ್ತಾನೆ ಇರಲಿಲ್ಲ ನಮ್ಮಮ್ಮನ, ಎಲ್ಲೋದ್ರೂ ಎತ್ಕೊಳ್ಳಿ ಅಂತ. ಹಾಗೆ ನಾನು ಅಲ್ಲಿ ಪೂಜೆ ಹೋಗಿ ಮುಗಿಸ್ಕೊಂಡು ಬಂದೆ. ನನಗಂತೂ ಭಯ ಆಯ್ತಿತ್ತು, ಎಲ್ಲಿ ಸುಟ್ಬಿಡ್ತಾರೋ ಅಂತ. ಹಾಗೆ ನಮ್ಮ ಅಜ್ಜಿ ಕೈ ಕೊಟ್ಟಿದ್ದೆ ವೀಡಿಯೋ ಮಾಡಿ ಅಂತ. ನಮ್ಮ ಅಜ್ಜಿ ಅಂತೂ ಎಲ್ಲರನ್ನೂ ವೀಡಿಯೋ ಮಾಡ್ತಾನೇ ಇದ್ರು. ಅವರಂತೂ ನಗ್ತಿದ್ರು, ಅವ್ರಿರೋರೆಲ್ಲರೂ ನಮ್ಮ ಅಜ್ಜಿ ವೀಡಿಯೋ ಮಾಡ್ತಾಯಿದ್ದಿದ್ದು ನೋಡಿ. ಹಾಗೇ ಅಲ್ಲಿ ಕೂಡ ಬಂಡಿ ಎಲ್ಲ ಬಂದಮೇಲಂತೂ ಅಲ್ಲಂತೂ ನುಗ್ಲಿರುತ್ತೆ, ಎಲ್ಲಿ ಸುಟ್ಬಿಡ್ತಾರೋ ಅನ್ನೋದೇ ಭಯ ಹಿಂದ್ಗಡೆಯಿಂದ. ಆ ಕಾರಣಕ್ಕೆ ಹಾಗೆ ಆ ತಾತ ಬಂದ್ಬಿಟ್ಟು ನನ್ನ ಮಗಳನ್ನ ಮಾತಾಡಿಸ್ತಾಯಿದ್ರು. ಹಾಗೇ ನಾನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಷ್ಟರಲ್ಲಿ ಬಂದೆ ಫುಲ್ಲು. ಹಾಗೆ ನಾನು ಬಸಪ್ಪಂಗೆ ಕೈ ಮುಕ್ಕೊಂಡು ಬರ್ತೀನಿ ಕಣಪ್ಪ ಅಂತ ಅಂದರೆ ಸರಿ ಆಯಿತು ಮುಕ್ಕೊಂಡು ಬರೋಗೆ ಅಂದ್ಬಿಟ್ಟು ನಾನು ಇಸ್ಕೊಂಡೆ. ಹಾಗೆ ಇತ್ತು ನಮ್ಮ ಅಜ್ಜಿ ಅಮ್ಮರ ವಾರ್ಗಿತ್ತಿ, ಅವರು ಕೂಡ ನೋಡ್ತಾನೇ ಇದ್ದರು. ಅವರು ಬಂದಿರಲ್ಲ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊಂಡು ಹಾಗೇ ಫುಲ್ ಎಲ್ಲರೂ ನೀಟಾಗಿ ದರ್ಶನ ತಗೊಂಡು ಪೂಜೆ ಮಾಡ್ತಾಯಿದ್ರು ಬಂಡಿಗೆ. ಅಲ್ಲಂತೂ ಅವಂತೂ ಪಾಪ ಎದ್ರುಕೊಂತಾನೆ ಇದ್ದು, ಒಬ್ಬೊಬ್ರು ಹೂವು ಮುಡ್ಸೋಕೆ ಹೋದ್ರು ಇದಾದ್ರೂ. ಯಾಕಂದರೆ ಅದು ಫಸ್ಟ್ ಟೈಮ್ ಆ ಥರ ಬಂದಿರೋದು ಅವರು. ಈ ವರ್ಷವೇ ಅನಿಸುತ್ತೆ ಅದು ಬಂದಿರೋದು. ಆ ಕಾರಣಕ್ಕೆ ವರ್ಷ ಬರ್ತಿದ್ದವು ಬಂಡಿಗೆಲ್ಲ ಏನು ಮಾಡ್ತಿಲ್ಲ, ಸುಮ್ಮನೆ ನಿಂತಿರ್ತಿದ್ದೋ. ಇವು ಮಾತ್ರ ಬೆಚ್ಚಿದ್ದವು ಪ್ರತಿಯೊಂದು ಇದಕ್ಕೂ. ಅದಕ್ಕೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದನೇ ನನ್ನ ಮಗಳು ಕೈ ಮುಗಿಯಪ್ಪ ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ಕೊಡ್ತಾಯಿದ್ರು.
ಬಟ್ ಅವಳಂತೂ ಫುಲ್ ಅವ್ರೆಲ್ಲರಿಗೂ ಹೇಳಕ್ಕೆ ಮೊದಲು ಕೈ ಮುಗಿಯೋದು ಕಾಲಿಗೆ ಬೀಳೋದು. ನಾನು ಮುಟ್ತೀನಿ ಅಂದ್ಲು, ಬೇಡ ಸುಮ್ಮನಿರಪ್ಪ ಅಂದ್ಬಿಟ್ಟು ನಾವೇ ತಡೆದೋ. ಯಾಕಂದರೆ ಸುಮ್ಮನೆ ಆಮೇಲೆ ಯಾಕೆ ಬೇಕು ಹಿಂಗೆ ಎತ್ತಿ ಹೊಡೆದ್ಬಿಟ್ರೆ ಇಲ್ಲ ಅಂದರೆ ಒದ್ಗಿದ್ಬಿಟ್ರೆ ಅನ್ನೋ ಭಯ. ಅದಕ್ಕೆ ಕಾರಣಕ್ಕೆ ನಾನು ಬೇಡ ಅಂದ್ಬಿಟ್ಟು ಸುಮ್ಮನೆ ಇರಿಸ್ಕೊಂಡು ಇದ್ವಿ. ಬಂಡಿ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಊಟ ಮಾಡೋಣ ಅಂದ್ಬಿಟ್ಟು. ಯಾಕಂದ್ರೆ ನಾವು ಬಂಡೆವರೆಗೂ ಊಟ ಮಾಡೋಂಗಿಲ್ಲ, ಹಾಗೆಯೇ ಟೇಸ್ಟು ಕೂಡ ನೋಡೋಂಗಿಲ್ಲ. ನಾನು ಹಾಗೆಯೇ ಪಲಾವು, ಅನ್ನ ಸಾಂಬಾರು, ಕೋಸಂಬರಿ, ಹಾಗೆಯೇ ಪಲ್ಯ ಎಲ್ಲನೂ ಕೂಡ ಮಾಡಿದ್ದೆ. ಕಾಳುಗೊಜ್ಜು, ಬಜ್ಜಿ, ಹಾಗೆಯೇ ಸ್ವಲ್ಪ ಕೇಸರಿಬಾತ್ ಕೂಡ ಮಾಡಿದ್ದೆ. ಅಪ್ಪ ಯಾರೋ ಊಟಕ್ಕೆ ಬರ್ತಾರೆ ಅಂದಿದ್ರು, ಆ ಕಾರಣಕ್ಕೆ ನಮಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಅಂದ್ಬಿಟ್ಟು ಎಲ್ಲದಕ್ಕೂ ಮಾಡಿದೆ. ಬಟ್ ತುಂಬ ಚೆನ್ನಾಗಾಗಿತ್ತು ಅಡುಗೆ ಮಾತ್ರ. ಕೇಸರಿಬಾತ್ ಮಾತ್ರ ಸೂಪರಾಗಿತ್ತು. ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಅಪ್ಪಂಗೆ ಅಂದ್ಬಿಟ್ಟು ಕೂಡ ಬೇರೆ ಸಪ್ರೇಟಾಗಿ ಉಪ್ಪಿಟ್ಟು ಕೂಡ ಮಾಡಿಟ್ಟಿದ್ವಿ. ಹಾಗೆಯೇ ನನ್ನ ಮಗಳು ನಾಳೆಗೆ ಏನೇನು ಒಲೆಗಳು ಹಾಕೋಬೇಕು ಎಲ್ಲ ಇಟ್ಟಿದ್ರೆ ನನ್ನ ಮಗಳಂತ ಅವನ್ನ ಹಾಕ್ಕೊಂಡು ನಾನು ಹಾಕ್ಕೊತೀನಿ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಇದು ಮಾಡ್ತಿದ್ರು. ನಮಗಂತೂ ನಕ್ಕು ಸಾಕಾಯಿತು. ಬೇಡ ಅಂದರೂ ಕೇಳ್ತಾನೆ ಇರಲಿಲ್ಲ. ಇಲ್ಲ ನನಗೆ ಬೇಕು ಒಲೆ ಬೇಕು ಅಂದ್ಕೊಂಡು ದೊಡ್ಡ ಒಲೆನ ಹಾಕಿಸ್ಕೊಂಡು ನಿಂತಿದ್ಲು. ಇದಾಗಿತ್ತು ಇವತ್ತಿನ ಬ್ಲಾಗ್. ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಇಷ್ಟ ಆದರೆ ಒಂಥರ ಶೇರ್ ಮಾಡಿ. ನನ್ನ ಮಗಳೂ ಕೂಡ ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿ. ಯಾಕಂದರೆ ಅಷ್ಟು ಚೆನ್ನಾಗಿ ಆಟ ಆಡಿಸ್ತಿಲ್ಲ. ಇತ್ತಿಂದ ಅತ್ತಿಗೆ ನಿದ್ದೆ ಬರುವಂಥ ಟೈಮ್ ಆಯಿತು. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟೊತ್ತು ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ ಬಾಯ್.